ಮೊಬೈಲ್ ವಾಟರ್ ಪೌಚ್ ಹಾ ವಾಟರ್ ಪ್ರೂಫ್ ಇರುತ್ತೆ ನಿಮ್ಗೆ. ವಾಟರ್ ಪ್ರೂಫ್ ಅಲ್ಲ ಗುರು, ನನ್ಗೆ ಪ್ರಾಬ್ಲಮ್ ತಿರುಗುತ್ತೆ, ಇದು ತಿರುಗಿಟ್ಲ ತಿರುಗಿಲ್ಲ ಹಾ ಇದು ತಿರುಗುತ್ತೆ, ಬುಲೆಟ್ ಅಲ್ಲ. ಅದಕ್ಕೆ ಅವ್ನ್ ಬೋಮು ವೈಬ್ರೇಷನ್ ಡ್ಯಾಮ್ಪಿಂಗ್ ಎಲ್ಲ ಬರುತ್ತೆ. ಹೌದು, ಮೊಬೈಲ್ದು ಕ್ಯಾಮ್ರಾ ಹಾಳಾಗೋಗುತ್ತೆ ಬೇಗ. ಅದಕ್ಕೆ ಅದೇ ಹಾಕೊಡಿ ಅಂತ. ಹಾ ಎಲ್ರಿಗೂ ನಮಸ್ಕಾರ, ಮರಳಿ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುಸ್ವಾಗತ. ಸುಮಾರು 1 ತಿಂಗಳಿಂದ ರೈಡ್ ಪ್ಲ್ಯಾನ್ ಮಾಡಿ ಎಲ್ಲ ಫ್ಲಾಪ್ ಆಗಿತ್ತು. ಸೊ ತುಂಬ ದಿನಗಳಾದಮೇಲೆ ಇವತ್ತು ರೈಡ್ ಪ್ಲ್ಯಾನ್ ಮಾಡಿದ್ದೀವಿ ತಿರ್ಗಾ. ಸೊ ನಾವಿವತ್ತೊಂಥರ ವಿಶೇಷವಾದ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿಯಾಗಿ ಹೇಳಬೇಕು ಅಂದರೆ ಇದು ಲೆಸ್ ಎಕ್ಸ್ಪ್ಲೋರ್ ಪ್ಲೇಸು. ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಈ ಪ್ಲೇಸು. ಏನು ಅಂದರೆ ಬೆಂಗಳೂರಿಂದ ಜಸ್ಟ್ 2 ಅವರ್ ಅಷ್ಟೇ ಜರ್ನಿ. ಮತ್ತೊಂದು ವಿಶೇಷ ಏನು ಅಂತಂದರೆ ನಾವಿವತ್ತು 3 ಸ್ಟೇಟ್ಸ್ ಒಂದೇ ದಿನದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಅದು ಒಂಥರ ವಿಶೇಷ. ಸೊ ಯಾವ್ಯಾವ ಸ್ಟೇಟ್ ಅಂತಂದರೆ ತಮಿಳ್ನಾಡು, ಆಂಧ್ರ ಮತ್ತು ಕರ್ನಾಟಕ 3 ಸ್ಟೇಟ್ನ ಒಂದೇ ದಿನದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಒಂದೇ ದಿನದಲ್ಲಿ ನೀವು ಜಸ್ಟ್ 2 ಅವರಲ್ಲಿ ನೀವು ಬೆಂಗಳೂರಿಂದ ಈ ಪ್ಲೇಸಿಗೆ ಹೋಗಬೇಕು ಅಂದರೆ 3 ಸ್ಟೇಟ್ ದಾಟಲೇಬೇಕು, ಅಂದರೆ 3 ಸ್ಟೇಟಲ್ಲಿ ಟ್ರಾವೆಲ್ ಮಾಡಲೇಬೇಕು ನೀವು. ಸೊ ಅದರಿಂದ ಇದೊಂಥರ ವಿಶೇಷ ಅಂತಲೇ ಹೇಳ್ಬೋದು. ನಾವು ಈ ಪ್ಲೇಸಿಗೋಸ್ಕರ 15 ದಿನದಿಂದ ಪ್ಲ್ಯಾನ್ ಹಾಕಿ ಒಂದು 2 ಫ್ಲಾಪ್ ಆಯಿತು ರೈಡ್ಸು. ಸೊ ಈ ಪ್ಲೇಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿ ಎಲ್ಲ ಆದಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗೋದು. ಸೊ ಇವತ್ತೇನಾಯಿತು ಇದೇ ಥರ ಅಂತಂದರೆ, ನಾವು ಆ್ಯಕ್ಚುಲಿ ಈ ರೈಡ್ ಪ್ಲ್ಯಾನ್ ಹಾಕಿದಾಗ 6 ಜನದಿಂದ 7 ಜನ ಇದ್ವಿ ರೈಡರ್ಸು. ಸೊ ಕೊನೆಯಲ್ಲಿ ಏನಾಗೋಯಿತು, ಇವಾಗ ರೈಡಿಗೆ ಹೋಗ್ತಾ ಇರೋದು ನಾನು, ನಮ್ಮ ಫ್ರೆಂಡ್ ಇನ್ನೊಬ್ಬರು ಅಷ್ಟೇ. ಸೊ ಎಲ್ಲರೂ ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ತಿದ್ರು. ಸೊ ಯಾರು ಕೈ ಎತ್ತಿದ್ರು ಏನಂತೆ ಅಂದ್ಬಿಟ್ಟು ನಾವಿಬ್ಬರು ಕೈಗೆ ಅಂತ ಅಂದ್ಬಿಟ್ಟು ಹೊರಟ್ಬಿಟ್ವಿ ಇವಾಗ ರೈಡ್ಗೆ ಅಂತ. ಸೊ ಬೆಳಗ್ಗೆ ಆಲ್ಮೋಸ್ಟ್ ನಾವು ಬಿಟ್ಟಾಗ ಮನೇನ 4 ಗಂಟೆ. ಸೊ ನಾನು ಮನೆಯಿಂದನೇ ಏನೂ ವ್ಲಾಗ್ ಮಾಡಿಲ್ಲ. ಡೈರೆಕ್ಟ್ ಇವಾಗ ನಾವು ಸರ್ಜಾಪುರದಲ್ಲಿದ್ದೀವಿ. ಸರ್ಜಾಪುರದಲ್ಲಿ ಇಲ್ಲಿಂದ ನಮಗೆ ಆ ಪ್ಲೇಸಿಗೆ ಹೋಗಬೇಕು ಅಂದರೆ 1.5 ಅವರ್ ಜರ್ನಿ ಇದೆ. ಸೊ ಬನ್ನಿ ಇಲ್ಲಿಂದ ನಾವು ಆ ಪ್ಲೇಸ್ಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಸಿಂಗಲ್ ರೋಡ್ಗಳಲ್ಲಿ ಆಪೋಸಿಟ್ ವೆಹಿಕಲ್ಗಳು ಹೆವಿ ಐ-ಬೀಮ್ ಹಾಕೊಂಬಂದ್ಬಿಡ್ತಾರೆ, ಏನು ಕಾಣಿಸಲ್ಲ. ಸೊ ನಮ್ಮ KTM ಗಾಡಿಗಳಲ್ಲಿ ಒಂದು ರಾಮಬಾಣ ಇದೆ, ಏನು ಗೊತ್ತಾ, ಜಸ್ಟ್ ನಮ್ಮದು ಐ-ಬೀಮ್ ಆನ್ ಮಾಡಿಬಿಟ್ರೆ ಸಾಕು, ಈ ದೊಡ್ಡ ದೊಡ್ಡ ಗಾಡಿಗಳು ಬರುತ್ತಲ್ಲ ಅದು ಕರೆಕ್ಟಾಗಿ ಕಣ್ಣಿಗೆ ಲೇಯರ್ಗೆ ಹೊಡೆಯುತ್ತೆ ಕರೆಕ್ಟಾಗಿ ಆ ಲೈಟು. ಸೊ ಅವರೇ ಡಿಮ್ಯಾಂಡ್ ಮಾಡಿಬಿಟ್ಟು ಐ-ಬೀಮಿಂದ ಲೋ ಬೀಮ್ ಮಾಡಿಬಿಡ್ತಾರೆ. ಸೊ ತೋರಿಸ್ತೀನಿ ನೋಡಿ ಇವಾಗ ಮುಂದೆ, ಒಳ್ಳೆ ಮಜಾ ಸಿಗುತ್ತೆ. ನನಗಂತೂ ಈ ಥರ ನೈಟ್ ರೈಡಲ್ಲಿ ಹೋಗ್ಬಿಟ್ರಂತೂ ಒಳ್ಳೆ ಮಜಾ ನಮಗೆ. ನಾವಿವಾಗ ಕರ್ನಾಟಕ ಬಾರ್ಡ್ರಿಂದ ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ತಮಿಳ್ನಾಡು ಬಾರ್ಡ್ರು ಅಂದರೆ ಇಲ್ಲಿಂದ ನಮಗೆ ಕೃಷ್ಣಗಿರಿ ರೂಟ್ಗೆ ಎಂಟ್ರ್ ಆಗುತ್ತೆ. ಸೊ ಕೃಷ್ಣಗಿರಿ ರೂಟಲ್ಲಿ ನಾವು ತಿರ್ಗಾ ಬೈಪಾಸ್ ತಗೋತೀವಿ, ತಿರ್ಗಾ ಆಂಧ್ರಾಗೆ ಎಂಟ್ರ್ ಆಗ್ತೀವಿ. ತೋರಿಸ್ತೀನಿ ಬನ್ನಿ ಮುಂದೆ. A few moments later. ಸೊ ನಾವು ಇವಾಗ ತಮಿಳ್ನಾಡಲ್ಲಿ ಇದ್ದೀವಿ. ಸೊ ಇಲ್ಲಿಂದ ನಾವು ತಿರ್ಗಾ ಆಂಧ್ರಾಗೆ ಎಂಟ್ರ್ ಆಗಬೇಕು. ನಾವು ಆ್ಯಕ್ಚುಲಿ ಸನ್ರೈಸ್ಗೆ ಅಂತಲೇ ಹೋಗಿದ್ದಿದ್ದು ಪ್ಲೇಸ್ಗೆ, ಬಟ್ ಇಲ್ಲೇ ಸನ್ರೈಸ್ ಆಗಿದೆ. ಇಲ್ಲೇ ಚೆನ್ನಾಗಿದೆ ಆ್ಯಕ್ಚುಲಿ ಸನ್ರೈಸು. ನೋಡಿ ಸನ್ರೈಸಲ್ಲಿ ಮುಂದೆಗಡೆ ಆಗ್ತಾ ಇದೆ, ಹಂಗೆ ನಾವಿಲ್ಲಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂಥರ ಫೀಲಿಂಗ್ ಸಖತ್ತಾಗಿದೆ. ಫೈನಲ್ ಆಗಿ ವಿ ಹ್ಯಾವ್ ರೀಚ್ಡ್ ಮಲ್ಲಪ್ಪನ ಕೊಂಡ. ಸೊ ಅಂದರೆ ಮಲ್ಲಪ್ಪನ ಕೊಂಡ ಅಂದರೆ ತೆಲುಗುನಲ್ಲಿ ಮಲ್ಲಪ್ಪನ ಕೊಂಡ ಅಂದರೆ ಮಲ್ಲಪ್ಪನ ಬೆಟ್ಟ ಅಂತ ಹೇಳ್ತಾರೆ. ಆ್ಯಂಡ್ ಕನ್ನಡದಲ್ಲಿ ಬಂದ್ಬಿಟ್ಟು ಇದು ಮಲ್ಲಿಕಾರ್ಜುನ ಬೆಟ್ಟ ಅಂತ ಹೇಳ್ತಾರೆ. ಸೊ ಮೇಲೆ ಈ ಬೆಟ್ಟ ಏನು ನಾವಿವಾಗ ಹೋಗ್ತಾ ಇದ್ದೀವಿ, ಈ ಬೆಟ್ಟ ಹತ್ತಿದ್ರೆ ಮೇಲ್ಗಡೆ ಮಲ್ಲಿಕಾರ್ಜುನ ಟೆಂಪಲ್ ಇದೆ. ಸೊ ಮಲ್ಲಿಕಾರ್ಜುನ ಟೆಂಪಲ್ ಬಂದ್ಬಿಟ್ಟು ಕರ್ನಾಟಕದಲ್ಲಿದೆ. ಸೊ ಈ ರೋಡ್ ಏನಿದೆ ಈ ಬೆಟ್ಟದ ಮೇಲೆ ಹತ್ತುತ್ತಿದ್ದೀವಲ್ಲ, ಈ ರೋಡ್ ಪೂರ್ತಿ ಬಂದ್ಬಿಟ್ಟು ಆಂಧ್ರದಲ್ಲಿದೆ. ಸೊ ಅದರಿಂದನೇ ನಾನು ಹೇಳಿದ್ದು 3 ಸ್ಟೇಟು ಕವರ್ ಮಾಡ್ತೀವಿ ಒಂದೇ ದಿನದಲ್ಲಿ ಅಂತ. ಸೊ ಇದೇ ನೋಡಿ 3 ಸ್ಟೇಟಲ್ಲೂ ಒಂದೇ ಸ್ಟ್ರೆಚ್, ಅಂದರೆ
ಬೆಂಗಳೂರಿಂದ ಹೊರಟ್ರೆ ನಾವು ಸರ್ಜಾಪುರದಿಂದ ತಮಿಳ್ನಾಡಿಂದ ತಿರ್ಗಾ ನಾವು ಆಂಧ್ರಾಗೆ ಬರ್ತೀವಿ. ಆಂಧ್ರಾಗೆ ಬಂದು ಈ ಮಲ್ಲಪ್ಪನ ಕೊಂಡ ಬೆಟ್ಟ ಹತ್ತುತ್ತೀವಿ. ಈ ಬೆಟ್ಟ ಹತ್ತಿದಾದ್ಮೇಲೆ ಆ ಟೆಂಪಲ್ ಬಂದ್ಬಿಟ್ಟು ಕರ್ನಾಟಕ ಬಾರ್ಡ್ರಲ್ಲಿ ಇರೋದು. ಇದೆ ನೋಡಿ ಮಲ್ಲಪ್ಪನ ಕೊಂಡ. ಸೊ ಇದು ಟಾಪ್ ವ್ಯೂ. ಟಾಪಲ್ಲಿ ಬಂದರೆ ಈ ಥರ ಇದೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಬೈಕರ್ಸ್ಗಳೆಲ್ಲ ಬಂದಿದ್ದಾರೆ ಆಲ್ರೆಡಿ. ಎಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇದು ದೇವಸ್ಥಾನ. ಮೇಲ್ಗಡೆ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಬೆಟ್ಟ. ಸೊ ಆ ಬೆಟ್ಟ ಹತ್ತಬೇಕು ಅಂದರೆ ಒಂದು 500 ಮೀಟರ್ಸ್ ಏನೋ ಇದಿರುತ್ತೆ ಅಷ್ಟೇ ಸ್ಟ್ರೆಚ್ಚು. ಸೊ ಈಸಿಯಾಗಿ ಒಂದು 5 ಮಿನಿಟ್ಸಲ್ಲೆಲ್ಲ ಹತ್ತು ಬಿಡ್ಬೋದು ಬೆಟ್ಟನ. ಸೊ ಆ ಟಾಪ್ ಹತ್ತಿದ್ರೇ ನಿಮಗೆ ಇದಾಗೋದು ನೋಡಿ. ಝೂಮ್ ಮಾಡ್ತಾ ಇದ್ದೀನಿ, ಬೇಕಾದರೆ ಝೂಮ್ ಮಾಡ್ತೀನಿ ನೋಡಿ. ಸೊ ಈ ಟಾಪ್ ಹತ್ತಿದ್ರೆ ಒಂದು 500 ಮೀಟರ್ಸ್ ನಿಮಗೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಅಲ್ಲಿ ಕೃಷ್ಣಗಿರಿ. ಸೊ ಇದೇ ಅಲ್ಲಿ ಮೇಲೆ ಹತ್ತಿದ್ರೆ ಟಾಪ್ ವ್ಯೂನಲ್ಲಿ ನಿಮಗೆ 3 ಸ್ಟೇಟ್ಸು ಕಾಣಿಸುತ್ತೆ ಹಾಗೇನೇ. ಆ್ಯಂಡ್ ವ್ಯೂನು ಚೆನ್ನಾಗಿದೆ. ಸೊ ಇದೆ ನೋಡಿ, ಮೇಲೆ ಹತ್ತಬೇಕು. ಸೊ ಇಲ್ಲಿ ಮೇಲೆ ಹತ್ಕೊಂಡು ಹೋದರೆ ಸ್ವಲ್ಪ ಮಾಡ್ರೇಟ್ ಆಗಿದೆ, ಏನಂತ ಏನಿಲ್ಲ, ಆರಾಮಾಗಿ ಹತ್ಬೋದು. ಫ್ಯಾಮಿಲಿ ಜೊತೆಗೂ ಬರ್ಬೋದು ನೀವು ಆರಾಮಾಗಿ ಬೇಕಾದರೆ, ಇಲ್ಲ ಫ್ರೆಂಡ್ಸ್ಗಳ್ನೂ ಕರ್ಕೊಂಬರ್ಬೋದು. ಫ್ರೆಂಡ್ಸ್ಗಳ ಜೊತೆ ಬಂದು ಆರಾಮಾಗಿ ಒಂದೇ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಂದೊಂದು ರಿಕ್ವೆಸ್ಟ್ ಇದು, ಜಸ್ಟ್ ಇಲ್ಲೆಲ್ಲ ನೋಡಿದೆ ಏನು ಅಂತಂದರೆ ಸಿಕ್ಕಾಪಟ್ಟೆ ಪ್ಲ್ಯಾಸ್ಟಿಕ್ಕು ಮತ್ತು ಕಸ ಗಿಸ ಎಲ್ಲ ಬಂದಿರೋ ಇದೇನು ಟೂರಿಸ್ಟ್ಗಳು ಎಲ್ಲ ಕಡೆನೂ ಬಿಸಾಕಿದ್ದಾರೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಆದಷ್ಟು ನೀವೇನಾದರೂ ಬಂದರೆ ಸ್ವಚ್ಛತೆ ಕಾಪಾಡಿ. ಆ್ಯಂಡ್ ಮೋರ್ ಓವರ್ ಇಲ್ಲೆಲ್ಲ ಪ್ಲ್ಯಾಸ್ಟಿಕ್ನ ತರೋದು ಅವಾಯ್ಡ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಿಕಾಸ್ ಇದು ಫಾರೆಸ್ಟ್ ಏರಿಯಾ. ಸೊ ಇಲ್ಲೆಲ್ಲ ಏನಾಗುತ್ತೆ ಅಂದರೆ, ನೀವೇನಾದರೂ ಪ್ಲ್ಯಾಸ್ಟಿಕ್ ಎಸೆದ್ರಿ ಅಂದರೆ ತಿರ್ಗಾ ಅದು ನಮ್ಮ ನೇಚರ್ಗೆ ನಾವೇ ಇದಾದಂಗೆ ಆಗುತ್ತೆ, ಹಾಳು ಮಾಡ್ದಂಗೆ ಆಗುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಿ ಪ್ಲ್ಯಾಸ್ಟಿಕ್ ತರೋದನ್ನು. ಆ್ಯಂಡ್ ಟಾಪ್ ವ್ಯೂನಲ್ಲಿ ನನಗೆ ಗೊತ್ತಿರೋದೇನು ಅಂದರೆ, ಇಲ್ಲೊಂದು ಯಾವುದೋ ಚಿಕ್ಕ ಗುಹೆ ಇದೆ. ಸೊ ಗುಹೆ ಹುಡುಕಬೇಕು, ಬಟ್ ಇವಾಗ ಸಿಗುತ್ತೋ ಯಾರನ್ನಾದ್ರೂ ಕೇಳಬೇಕು ಲೋಕಲ್ ಅವ್ರನ್ನ. ಸೊ ಇಲ್ಲೊಂದು ಗುಹೆ ಇದೆ. ಸೊ ಗುಹೆಯಲ್ಲಿ ನೀವೆಲ್ಲ ನೋಡ್ಬೋದು. ಗುಹೆಗೆ ಹೋಗಿ ವಾಪಸ್ ಬರ್ಬೋದು. ಆ್ಯಕ್ಚುಲಿ ಚಿಕ್ಕದಾಗಿದೆ. ಸೊ ಅದನ್ನೇನಾದರೂ ಒಳಗೆ ಹೋಗ್ಬೋದಾ ನೋಡ್ಬೋದಾ ಚೆಕ್ ಮಾಡ್ತೀನಿ ನಾನು. ಆ್ಯಂಡ್ ನೀವೇನಾದರೂ ಒಂದು ದಿನಕ್ಕೆ ಪ್ಲ್ಯಾನ್ ಹಾಕಿದ್ರೆ ಮಾತ್ರ ಈ ಸ್ಪಾಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಸೈಡ್ ಪೂರ್ತಿ ಬಂದು ಕರ್ನಾಟಕ. ಸೊ ಹಂಗೆ ಹೀಗೆ ಬಂದು ನೋಡಿದ್ರೆ ಪೂರ್ತಿ ಆಂಧ್ರ. ಈ ಜಾಗ ಪೂರ್ತಿ ಬಂದ್ಬಿಟ್ಟು ನಿಮಗೆ ತಮಿಳ್ನಾಡು ಬಾರ್ಡ್ರ್ ಬರುತ್ತೆ. ಸೊ ಕರ್ನಾಟಕ, ತಮಿಳ್ನಾಡು ಮತ್ತು ಆಂಧ್ರ 3 ಬಾರ್ಡ್ರು ಇದೇ ಪಾಯಿಂಟಲ್ಲಿ ಮೀಟ್ ಆಗೋದು. ಅಂದರೆ ಇದು ಫಾರೆಸ್ಟ್ ಸೆಂಟ್ರಲ್ಲಿ ಬರುತ್ತೆ ಬಾರ್ಡ್ರು. ಸೊ ಅಲ್ಲಿ ಎಂಟ್ರಿ ಇಲ್ಲ. ಸೊ ಅದರಿಂದ ಇಲ್ಲಿಂದನೇ ನೋಡ್ಕೊಂಬಿಡಿ. ಸೊ ನಾನು ಆಗಲೇ ಹೇಳ್ದಂಗೆ ಈ ಜಾಗ ಬಂದ್ಬಿಟ್ಟು ಸನ್ರೈಸ್ಗೆ ಮತ್ತು ಸನ್ಸೆಟ್ಗೆ ಹೇಳಿ ಮಾಡಿಸಿದ ಜಾಗ, ವ್ಯೂ ಮಾತ್ರ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಏನು ಅಂದರೆ, ನಾವು ಇಲ್ಲಿಂದ ಮತ್ತೊಂದು ಪ್ಲೇಸ್ಗೆ ಹೋದ್ವಿ. ಅದು ಬಂದ್ಬಿಟ್ಟು ಹೈದರ್ ಅಲಿ ಹುಟ್ಟಿದ ಊರು. ಸೊ ಯಾವ ಊರು ಅಂತ ಗೆಸ್ ಮಾಡ್ತಾಯಿರಿ. ಸೊ ಆ ಜಾಗ ತೋರಿಸ್ತೀನಿ ನೆಕ್ಸ್ಟು.
ಸೊ ನಾನು ನಿಮಗೆ ಆಗಲೇ ಹೇಳ್ದಂಗೆ ಹೈದರಾಲಿ ಹುಟ್ಟಿದ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದಿದ್ದೆ. ಸೊ ಅದೇ ರೀತಿ ನಾವಿವಾಗ ಗೆಸ್ ಮಾಡಿದ್ದೀರಾ ಅನ್ಕೊತೀನಿ ಆಲ್ಮೋಸ್ಟು. ಸೊ ಕೋಲಾರದ ಹತ್ರ ಇರೋ ಬೂದಿ ಕೋಟೆ ಅನ್ನೋ ಊರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬೂದಿ ಕೋಟೆ ಅಲ್ಲಿ ಆಗಲೇ ಹೇಳ್ದಂಗೆ ಇಲ್ಲೇ ಹೈದರಾಲಿ ಹುಟ್ಟಿದ್ದು. ಸೊ ಈ ಜಾಗದಲ್ಲಿ ಒಂದು ಡ್ಯಾಮ್ ಇದೆ, ಅಂದರೆ ರಿಸರ್ವೇರ್ ಇದೆ, ಮಾರ್ಕಂಡೇಯ ಡ್ಯಾಮ್ ಅಂತ. ಸೊ ಅದನ್ನ ನೋಡೋಣ ಅಂತ ಬಂದಿದ್ದೀವಿ. ಸೊ ತೋರಿಸ್ತೀನಿ ನೋಡಿ. ಈ ಡ್ಯಾಮ್ ಬಂದ್ಬಿಟ್ಟು ಈ ಲೋಕಲ್ ಅವ್ರಿಗೆ ಒಂದು ಸುತ್ತಮುತ್ತ ಈ ಡ್ಯಾಮ್ ನೀರು ಬಂದ್ಬಿಟ್ಟು ಸುತ್ತಮುತ್ತ 10 ಹಳ್ಳಿಗಳಿಗೆ ನೀರು ಪೂರೈಕೆ ಆಗುತ್ತೆ. ನೀವು ಇದನ್ನ ನೋಡಬೇಕು, ಇನ್ನೂ ಚೆನ್ನಾಗಿ ನೋಡಬೇಕು ಅಂದರೆ ಮಳೆಗಾಲದಲ್ಲಿ ಬರಬೇಕು. ಇವಾಗ ನಾವು ಬಂದಿರೋದು ಬಿಸಿಲುಗಾಲದಲ್ಲಿ. ಬಿಸಿಲೆಲ್ಲ ಸುಡ್ತಾ ಇದೆ. ಇಲ್ಲಿ ಲೈಲಾ ಮಜ್ನು ಅವರು ಕಲಾಕೃತಿ ಮಾಡಿದ್ದಾರೆ. ಹಾ, ಇದು ಒಂದು ವಿಶೇಷ ಸ್ಥಳ. ಮುರುಗೇಶ್ ಹೆಂಗ್ ಬ್ರೋ ಇವೆಲ್ಲ? ಹೆಂಗ್ ಬೇಕು ಹಾಗೆ. ಸೊ ಇದು ಆ್ಯಕ್ಚುಲಿ ಸಿಕ್ಕ ರಿಸರ್ವಿಯರು. ನೋಡ್ಬೋದು ನೀವು. ಆ್ಯಕ್ಚುಲಿ ಹಂಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ರೀ ಎಂಟ್ರಿ ಇರುತ್ತೆ. ಬಿಸಿಲು ಸಕ್ಕತ್ತಾಗಿ ಹೊಡಿತಾ ಇದೆ. ಅಲ್ಲಿ ನೋಡಿ, ಅದು ಮಾರ್ಕರ್ನೆಲ್ಲ ಝೂಮ್ ಮಾಡಿ. ವಾಟರ್ ಮಾರ್ಕರು ರಿಸರ್ವಿಯರು. ಬಟ್ ಇನ್ನು ಮಳೆಗಾಲದಲ್ಲಿ ಬಂದರೆ ನಿಮ್ಗೆ ಫುಲ್ ಸಕ್ಕತ್ತಾಗಿರ್ತಾರ. ಇನ್ನು ತುಂಬಿರುತ್ತೆ ಅನ್ಸುತ್ತೆ. ಡೈವಿಗೆ ಹೊಡಿಬೋದಾ ಗೊತ್ತಿಲ್ಲಪ್ಪ, ಎಷ್ಟು ಆಳ ಇದೆಯೋ ಗೊತ್ತಿಲ್ಲ. ಸೊ ಆಗಲೇ ಹೇಳ್ದಂಗೆ ಈ ರಿಸರ್ವಿಯರ್ಗೆ ನೀವು ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಬಂದರೆ ಒಂಚೂರು ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಮಧ್ಯಾಹ್ನ ಬಂದುಬಿಟ್ಟಿದ್ದೀವಿ. ಸಿಕ್ಕಾಬಡೆ ಬಿಸಿಲು ಸುಟ್ಟೋಗ್ತಾ ಇದೆ ಅದರಿಂದ. ಮತ್ತು ಇನ್ನೊಂದೇನು ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದ್ಬಿಟ್ಟು ಒಂದು ಪಿಕ್ನಿಕ್ ಥರ ಬಂದು ಇಲ್ಲಿ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಟೈಮು. ಸೊ ಯಾರು ಕೇಳೋಕ್ಕೆ ಹೋಗಲ್ಲ. ಆ್ಯಂಡ್ ಇಲ್ಲೇನು ಅಂದರೆ ಫ್ರೀ ಆಫ್ ಚಾರ್ಜ್ ಇರುತ್ತೆ. ನೀವೇನು ಕಾಸು ಕೊಡೋಗಿರಲ್ಲ. ಪಾರ್ಕಿಂಗ್ ಆಗಲಿ ಇನ್ನೊಂದಾಗಲಿ ಫ್ರೀ, ಎಲ್ಲ ಫ್ರೀ ಇರುತ್ತೆ. ಸೊ ಆರಾಮಾಗಿ ಒಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒನ್ ಡೇ ಆರಾಮಾಗಿ ಹೋಗ್ಬೋದು. ಸೊ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗೋಣ. ಬಾಯ್. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.